ನಮಸ್ಕಾರ ವೀಕ್ಷಕರೇ, ನಾನು ನಂಬರ್ 1 ಚಾನಲ್ ಮುಖಾಂತರ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸೈಯದ್. ನೋಡಿ, ನಾನು ಎಲ್ಲರಿಗೂ ಮೊದಲಿನಿಂದಲೂ ಎಲ್ಲರಿಗೂ ಒಂದು ವಿಷಯ ಹೇಳ್ತಾ ಇದ್ದೆ. ಆ ವಿಷಯ ಯಾವುದಪ್ಪ ಅಂದರೆ, ಶಿಕ್ಷಣ ಬಹಳ ಇಂಪಾರ್ಟೆಂಟು ಅಂತ. ಶಿಕ್ಷಣವೇ ಶಕ್ತಿ, ಶಿಕ್ಷಣ ಇಲ್ಲದವನು ಹಾಳೂರು ಹದ್ದಿನಂತೆ. ಇಂಥವೆಲ್ಲ ಪ್ರಮುಖ ವಾಹಿನಿಗಳೊಂದಿಗೆ ನಾನು ಪ್ರತಿಯೊಬ್ಬರ ಜೊತೆ ಚರ್ಚೆ ಮಾಡುವಾಗ ಸಹಿತ ನಾನು ಶಿಕ್ಷಣ ಬಗ್ಗೆ ಭಾಳ ಹೇಳ್ತಾ ಇದ್ದೆ. ಶಿಕ್ಷಣ ಭಾಳ ಇಂಪಾರ್ಟೆಂಟು. ಶಿಕ್ಷಣ ಕಲಿಸಿರಿ. ನಿಮ್ಮ ಕೂಲಿಕಾರು ಜನ ಇದ್ದರೂ ಸಹಿತ, ನೀವು ಇವತ್ತು 300-400 ಗಳಿಸಿದರೂ ಸಹಿತ ಶಿಕ್ಷಣಕ್ಕೆ ಮಹತ್ವ ಕೊಡಿ. ಅದರಲ್ಲಿ ದೈನಂದಿನ ಒಂದು 50 ರೂಪಾಯಿ ನೀವು ತೆಗೆದಿಟ್ಟು ಆ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಒಂದು ಮುಖ್ಯವಾಹಿನಿ, ಪ್ರವಾಹಿನಿಗೆ ಮತ್ತು ಒಂದು ಸಮಾಜದಲ್ಲಿ ಅದ್ಭುತ ಕೊಡುಗೆಗಳನ್ನು ನೀಡಲಿಕ್ಕೆ ಶಿಕ್ಷಣಕ್ಕೆ ಮಹತ್ವ ಕೊಡಿ ಅಂತ ನಾನು ಪದೇ ಪದೇ ಹೇಳ್ತಾ ಬಂದಿದ್ದೀನಿ. ಕಳೆದ ನಾನು 25-30 ವರ್ಷಗಳಿಂದ ಈ ಪತ್ರಿಕೋದ್ಯಮದಲ್ಲಿ ಬಂದಾಗೂ ಸಹಿತ ನಾನು ಬಹಳವಾಗಿ ಅತ್ಯುತ್ತಮವಾಗಿ ಎಲ್ಲರಿಗೂ ನಾನು ಅತ್ಯುತ್ತಮ ಸಲಹೆ ನೀಡುವುದು ಅಂದರೆ ಶಿಕ್ಷಣ ಇಲ್ಲದವರಿಗೆ ಏನೇನಾಗಿದೆ ಪರಿಸ್ಥಿತಿ ನೋಡಿ. ಇವತ್ತು ಇನ್ನೂ ನಮ್ಮಲ್ಲಿ ಈ ಎಡಗೈ ಹೆಬ್ಬಟ್ಟಿನ ಗುರುತು ಅಂತ ಬ್ಯಾಂಕ್ನಲ್ಲಿ ಬೊಟ್ಟು ಓದ್ತಾ ಇದ್ದಾರೆ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನೋಡ್ತಾ ಇದ್ದೀನಿ. ಇನ್ನೂ LST ಇದ್ದಾರೆ. ಇನ್ನೂ ಅಕ್ಷರ ಜ್ಞಾನ ಇಲ್ಲ. ರಾತ್ರಿ ವಯಸ್ಕರ ಶಿಕ್ಷಣ ಶಾಲೆ ಸರ್ಕಾರ ಎಷ್ಟೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಸಹಿತ ಶಿಕ್ಷಣ ಸಿಗ್ತಾ ಇಲ್ಲ. ಶಿಕ್ಷಣ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ. ಇವತ್ತು ನೋಡಿ, ಒಂದು ಖಾಸಗಿ ಶಾಲೆಯಲ್ಲಿ 2,000-3,000 ತೆಗೆದುಕೊಳ್ಳುವ ವೇತನ ಒಂದು ಹೆಣ್ಣು ಮಗಳ ಶಿಕ್ಷಕಿ ಎಷ್ಟು ಒಳ್ಳೆಯದಾಗಿ 10:30 to 5:30 ಕಲಿಸ್ತಾರೆ. ಇವತ್ತು 50,000-60,000 ರೂಪಾಯಿ ಸಂಬಳ ತಗೊಂಡು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಯಾವ ಅಧೋಗತಿ ಪರಿಸ್ಥಿತಿ ಉಂಟಾಗಿದೆ ನೋಡಿ. ಆ ಮಕ್ಕಳು ಇವತ್ತು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಹಾಕಿ ತಮ್ಮ ಬಡವ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ವೀಕ್ಷಕರೇ, ಶಿಕ್ಷಣ ಬಹಳ ಇಂಪಾರ್ಟೆಂಟು. ಯಾಕಂದರೆ ಅನೇಕ ಸಾಹಿತಿಗಳು, ಅನೇಕ ಕವಿಗಳು, ಅನೇಕ ವಿದ್ವಾನ್ಗಳು ಪ್ರತಿಯೊಂದು ಶಿಕ್ಷಣ ಕ್ಷೇತ್ರದಲ್ಲಿಯೇ ಕ್ರಾಂತಿ ಮಾಡಿದಂಥ ಈ ನಮ್ಮ ಭಾರತ ದೇಶ ಒಂದು ದೊಡ್ಡ ಅದ್ಭುತ ದೇಶ. ಆ ಅದ್ಭುತ ದೇಶದಲ್ಲಿ ಮಹತ್ವಪೂರ್ಣವಾದ ಅದ್ಭುತ ರಾಜ್ಯ ಅಂದರೆ ಉತ್ತರ ಪ್ರದೇಶ. ಇವತ್ತು ಬಹಳ ಮಹತ್ವವಾದ ಸುದ್ದಿ ಎಂದು ತೆಗೆದುಕೊಂಡು ಬರ್ತಾ ಇದ್ದೇನೆ. ಅದ್ಭುತವಾದ ಸುದ್ದಿ, ಉತ್ತರ ಪ್ರದೇಶದ ಒಂದು ಸುದ್ದಿ. ಈ ಸುದ್ದಿಯಲ್ಲಿ ಏನಿದೆಯಪ್ಪ ಅಂದರೆ ನೋಡಿ, ನಮ್ಮ ಇವತ್ತು ನಾವು ಕೇಬಲ್ TV ದೂರದರ್ಶನ ನೋಡಲಿಕ್ಕೆ ಕೇಬಲ್ಗೆ 200-250 ರೂಪಾಯಿ ತಿಂಗಳಿಗೆ ಪ್ರತಿ ತಿಂಗಳ ತಪ್ಪದೆ ಕೊಡ್ತಾ ಇದ್ದೀವಿ. ಒಂದೇ ದಿನ ತಪ್ಪಲಿಕ್ಕೆ ಆದರೆ ಅವನು ಕಟ್ ಮಾಡಿ ಹೋಗಿಬಿಡ್ತಾನೆ. ಎಷ್ಟೊಂದು ವಿಚಿತ್ರ ಅಲ್ವಾ? 250 ರೂಪಾಯಿ ನಾವು ಇವತ್ತು ಕೇಬಲ್ಗೆ ಮನರಂಜನೆಗೋಸ್ಕರ ನೋಡ್ತಾ ಇದ್ದೀವಿ. ಅದೇ ರೀತಿ ಒಂದು ಸಾಹಿತ್ಯಕ ಒಂದು ಪುಸ್ತಕ ಖರೀದಿ ಮಾಡಲಿಕ್ಕೆ ನಮ್ಮ ಮಕ್ಕಳಿಗೆ ಒಂದು 50 ರೂಪಾಯಿ ನಾವು ಕೊಡೋಲ್ಲ. ಸಾಹಿತ್ಯ ಸಮ್ಮೇಳನ ನಡೀತಾ ಇರ್ತವೆ, ನವಕರ್ನಾಟಕ ಪಬ್ಲಿಕೇಶನ್ ಪುಸ್ತಕ ಮೇಳ ಇರುತ್ತೆ, ಸ್ವಪ್ನ ಬುಕ್ ಸ್ಟಾಲ್ದಲ್ಲಿ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಪುಸ್ತಕಗಳಿರ್ತವೆ. ಅಲ್ಲಿ ಯಾರೋ ಹೋಗಿ ಆಗಲಿ ನೋಡಿದರೆ ಒಂದು ಯಾರು ಪುಸ್ತಕ ತೆಗೆದುಕೊಳ್ಳೋದಿಲ್ಲ, ಬರೀ ತಿರುಗಿ ಹೋಗ್ತಾರೆ, ನೋಡ್ತಾರೆ ಅಷ್ಟೇ. ನಾನು ಒಂದು ಸಮಾರಂಭಕ್ಕೆ ಹೋಗಿದ್ದೆ. ಆ ಸಮಾರಂಭದಲ್ಲಿ ನೋಡಿ ಎಷ್ಟು ವಿಚಿತ್ರ ಸಂಗತಿ. ನಾನು ಒಂದು 2 ಪುಸ್ತಕಗಳನ್ನ ಖರೀದಿ ಮಾಡಿಕೊಂಡಿದ್ದೆ. ಸಮಾರಂಭ ಇನ್ನೂ ವೇದಿಕೆ ಮೇಲೆ ಯಾರೂ ಅತಿಥಿಗಳ ಬಂದಿರಲಿಲ್ಲ. ಹಾಗೆ ನಾನು ಪುಟ ತಿರುವಿ ನೋಡ್ತಾ ಇದ್ದೆ. 2 ಪುಸ್ತಕ ಖರೀದಿ ಮಾಡಿದ್ದೀನಿ. ಮನೆಗೆ ಹೋದರು, ಓದಿದ್ರೆ ಆಯ್ತಪ್ಪ ಅಂತ ನಾನು ಪಕ್ಕದ ಕುರ್ಚಿಯಲ್ಲಿ ಇಟ್ಟೆ. ಅದೇ ರೀತಿಯಲ್ಲಿ ಬಂದು ಜನ ಕೂತ್ಕೊಳ್ಳಿಷ್ಟ ಪ್ರಾರಂಭ ಮಾಡಿದರು. ನನ್ನ ಗಮನ ಎಲ್ಲ ವೇದಿಕೆ ಮೇಲೆ ಪ್ರಾರಂಭವಾಯಿತು. ವೇದಿಕೆ ಸ್ಟಾರ್ಟ್ ಆಯಿತು. ಅತಿಥಿಗಳು ಬಂದು ತಮ್ಮ ಭಾಷಣಗಳ ಮುಗಿಸುತ್ತಿರುವಾಗ ಮಾತನಾಡ್ತಿರುವಾಗ ನನ್ನ ಪಕ್ಕದಲ್ಲಿರುವಂಥ ಪುಸ್ತಕಗಳನ್ನ ಒಬ್ಬರು ತೆಗೆದುಕೊಂಡ್ರು. ಆ ಕಡೆಯಿಂದ ಆ ಕಡೆ ತೆಗೆದುಕೊಂಡ್ರು, ಆ ಕಡೆಯಿಂದ ಆ ಕಡೆ ತೆಗೆದುಕೊಂಡ್ರು. ಇರ್ಲಪ್ಪ, ಓದಲಿ, ಪರವಾಗಿಲ್ಲ ಅಂತ ನಾನು ಸುಮ್ಮನೆ ಕೂತೆ. ಆಮೇಲೆ ಫಂಕ್ಷನ್ ಮುಗೀತು, ಸಮಾರಂಭ ಮುಗಿದು ಹೋದ ಮುಕ್ತಾಯ ವಂದನಾರ್ಪಣೆ ಆದ ತಕ್ಷಣ ನಾನು ತಿರುಗಿ ನೋಡ್ತಾ ಇದ್ದೀನಿ. ನನ್ನ ಪುಸ್ತಕಗಳೇ ಮಾಯ. ನಾನು ಕೇಳಿದೆ, ನನ್ನ ಪುಸ್ತಕಗಳು ಎಲ್ಲಿ ಹೋದೆ? ಸರ್, ಅವ್ರು ತೊಗೊಂಡಿದ್ರು, ಇವ್ರು ತೊಗೊಂಡಿದ್ರು ಅಂತ. ಅಟ್ಲೀಸ್ಟು ಕೊಂಡು ಒಂದು ಸಾಹಿತ್ಯಕ ಬರೆದವನ ಪುಸ್ತಕ ಅವನು ಎಷ್ಟು ಪರಿಶ್ರಮದಿಂದ ಬರೆದಿರ್ತಾನೆ. ಅವನ ಪರಿಶ್ರಮಕ್ಕೆ ನಾವು ಬೆಲೆ ಕೊಟ್ಟು ಆ ಪರಿಶ್ರಮದಿಂದ ಆ ಪುಸ್ತಕವನ್ನು ಆ ಬರೆದಂಥ ವ್ಯಕ್ತಿನಿಗೆ ನಾವು ಒಂದು 25-50 ರೂಪಾಯಿ ಒಂದು ದುಡ್ಡು ಕೊಟ್ಟು ನಾವು ಒಂದು ಪುಸ್ತಕ ತೆಗೆದುಕೊಳ್ಳೋದಿಲ್ಲ. ಇವತ್ತು ಒಂದು ದಿನ ಕರೆನ್ಸಿ ಕಡಿಮೆ ಆದರೆ ತಕ್ಷಣ ನಾವು ಕರೆನ್ಸಿ ಅಂಗಡಿಗೆ ಹೋಗಿ ಮೊಬೈಲನ್ನು ಯೂಸ್ ಮಾಡ್ತೀವಿ. ಒಂದು 50 ರೂಪಾಯಿ ಪುಸ್ತಕ ತೆಗೆದುಕೊಳ್ಳಿಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ ಅಂದರೆ ಸಾಹಿತ್ಯಕ್ಕೆ ಹೇಗೆ ಬರುತ್ತೆ, ಶಿಕ್ಷಣ ಹೇಗೆ ಬರುತ್ತೆ? ನೋಡಿ ವೀಕ್ಷಕರೇ, ಆ ಪುಸ್ತಕ ಹೋಯಿತು, ಮಾಯ ಆಯಿತು. ಅಟ್ಲೀಸ್ಟ್ ನಾನು ಹೇಳಿದೆ, ನಾನು ತೆಗೆದುಕೊಂಡಿದ್ದ ಪುಸ್ತಕ ಆದರೂ ತೊಗೊಂಡ್ಕೊಂಡು ಹೋದ್ರಲ್ಲ, ಅಟ್ಲೀಸ್ಟ್ ಅವರಾದರೂ ಕಷ್ಟಪಟ್ಟು ಅದನ್ನು ಓದಬೇಕು ಅನ್ನೋ ನನ್ನ ಮನೋಭಾವನೆ ಇತ್ತು. ಯಾಕಂದರೆ ಗ್ರಂಥಾಲಯದಲ್ಲಿ ನೋಡಿ, ಯಾರು ಗ್ರಂಥಾಲಯದಲ್ಲಿ ಇರೋಲ್ಲ ಇವತ್ತು. ಎಲ್ಲರೂ ಇವತ್ತು ಮನೋರಂಜನೆ ನೋಡುವಂಥ ಪರಿಸ್ಥಿತಿಯಲ್ಲಿ ಮೊಬೈಲ್ದಲ್ಲಿ ತಲ್ಲೀನರಾಗಿಬಿಟ್ಟಿದ್ದಾರೆ. ಎಲ್ಲರೂ ತಮ್ಮ ಕಿವಿ ಮತ್ತು ಬಾಯಿ ಕೈಗಳನ್ನು 3 ಒಕ್ಕಟ್ಟನ್ನು ಮಾಡಿ ಒಂದು ಮೊಬೈಲ್ದಲ್ಲಿ ತಲ್ಲೀನರಾಗಿರ್ತಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣ ಬಗ್ಗೆ ಭಾಳ ಹೆಚ್ಚಿನ ಮಹತ್ವ ಕೊಡಬೇಕು. ಈ ಒಂದು ಹೆಚ್ಚಿನ ಮಹತ್ವ ಕೊಡೋಗೋಸ್ಕರ ನಾನು ಬಹಳಷ್ಟು ಸಾರಿ ಅನೇಕ ಸಭೆ ಸಮಾರಂಭಗಳಲ್ಲಿ
ಅನೇಕ ಭಾಷಣ ಮುಖಾಂತರ ನಾನು ಶಿಕ್ಷಣಕ್ಕೆ ಹೋಗಿದೆ. ಯಾಕೆ ಶಿಕ್ಷಣ ಕಲೀಲಿ ಅಂತ ಹೇಳ್ತೀನಿ, ನಾನು ಶಿಕ್ಷಣ ಕಲಿತ ಮೇಲೇ ನನಗೆ ಇಷ್ಟೆಲ್ಲ ಜ್ಞಾನ ಬಂದಿದ್ದಲ್ಲ. ನಾನು ಪ್ರಿಂಟ್ ಮೀಡಿಯಾದಲ್ಲಿದ್ದಾಗ ಜ್ಞಾನ ಬಂತು. ನಾನು ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಬಂದು ಲಕ್ಷಾಂತರ ಕೋಟ್ಯಾಂತರ ವೀಕ್ಷಕರ ಮುಂದೆ ಕುಳಿತು ಮಾತನಾಡುವಂಥ ಶಕ್ತಿ ನನಗೆ ಬಂತು. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕಾದ್ರೆ ಏನು ಕಾರಣ ನನಗೆ ಗೊತ್ತಾ? ಶಿಕ್ಷಣ. ಆ ಶಿಕ್ಷಣವೇ ಇಂದು ಮುಖ್ಯವಾಹಿನಿ, ಪ್ರಮುಖ ವಾಹಿನಿಯಲ್ಲಿ ನನಗೆ ಮಾತನಾಡುವಂಥ ಶಕ್ತಿ ಕೊಟ್ಟಂಥ ಆ ವಿದ್ಯಾ ಸರಸ್ವತಿಗೆ ನಾನು ಇವತ್ತು ನಮಿಸಿ, ಇವತ್ತು ಒಂದು ಉತ್ತರ ಪ್ರದೇಶದ ಒಂದು ಪುಟ್ಟ ಗ್ರಾಮದ ಒಂದು ವಿಶೇಷತೆ ಹೇಳ್ತೀನಿ ನೋಡಿ. ಉತ್ತರ ಪ್ರದೇಶದ ಪುಟ್ಟ ಗ್ರಾಮ ಮಧೋಪಟ್ಟಿ, ಜಾನ್ಪುರ್ ಜಿಲ್ಲೆ. ಮಧೋಪಟ್ಟಿ ಅಂತ ಒಂದು ಗ್ರಾಮ, ಅದು ಜಾನ್ಪುರ್ ಜಿಲ್ಲೆಯಲ್ಲಿದೆ. ಅಲ್ಲಿ ಇರುವ ಕುಟುಂಬಗಳು ಎಷ್ಟು? 75. ಆ 75 ಕುಟುಂಬಗಳಲ್ಲಿ 47 ಜನ IAS ಆಗಿದ್ದಾರೆ. ಎಂಥ ಅದ್ಭುತ ನೋಡಿ. ಆ ಗ್ರಾಮದ ಗ್ರಾಮ ದೇವತೆ, ಆ ದೇವರು ಸಹಿತ ಆ ಗ್ರಾಮಕ್ಕೆ ವಿಶೇಷ ಪ್ರಖರತೆ ಬೆಳಕು ಕೊಟ್ಟಿದ್ದಾನಂದರೆ ಎಂಥ ವಿದ್ಯಾವಂತ ಆ ಗ್ರಾಮದ ಪುಣ್ಯಭೂಮಿ ಕರ್ಮಭೂಮಿಗಳಿರ್ಬೋದು. ಎಷ್ಟು ವಿಶೇಷತೆ ನೋಡಿ. 75 ಕುಟುಂಬ ಈ ಗ್ರಾಮ, 47 ಜನ IAS ಅಧಿಕಾರಿಗಳಿದ್ದಾರೆ. ಆ ಗ್ರಾಮದ ವಿಶೇಷತೆ ಏನಂದರೆ ಮುಸ್ತಫಾ ಹುಸೇನ್ ಎಂಬ ವ್ಯಕ್ತಿ ಮೊದಲ IAS ಅಧಿಕಾರಿ ನೋಡಿ. ಮುಸ್ತಫಾ ಹುಸೇನ್ ಮೊದಲ IAS ಅಧಿಕಾರಿ. ಅವರ ತಂದೆ ತಾಯಿ ಕೂಲಿ ನಾಲಿ ಮಾಡಿ ತರಕಾರಿ ಮಾಡಿ ತಮ್ಮ ಮಗನನ್ನ ಮೊದಲು 1914ರಂದು ಮೊದಲ IAS ಪರೀಕ್ಷೆಯನ್ನು ಭಾರತ ದೇಶಕ್ಕೆ 2ನೇ ರ್ಯಾಂಕ್ ಪಡೆದಂಥ ಮಹಾನ್ ವ್ಯಕ್ತಿ ಆ ಮುಸ್ತಫಾ ಹುಸೇನ್ ನೋಡಿ. ದೇವರು ಎಂಥ ಶಿಕ್ಷಣ ಕೊಟ್ಟಿದ್ದಾನೆ ಅವನಿಗೆ. ಆ ಅಧಿಕಾರಿ 1914ರಲ್ಲಿ IAS ಪಾಸ್ ಆದರು. ಅಲ್ಲಿಂದ ವಿದ್ಯಾವಂತರು ಅವರ ದಾರಿಯಲ್ಲೇ ಮುನ್ನಡೆ ನಡೆದರು. ಅವರು ಒಂದು ಮುಸ್ತಫಾ ಹುಸೇನ್ IAS ಆದ ತಕ್ಷಣ ಅವರು ನಾನೊಬ್ಬನೇ IAS ಆಗಿ ಸುಮ್ಮನೆ ಕೂಡಲಿಲ್ಲ. ಅವರು ತಕ್ಷಣ ಬಂದು ತಮ್ಮ ಗ್ರಾಮಸ್ಥರನ್ನು SSLC ಓದುವಾಗಲೇ, 10ನೇ ಕ್ಲಾಸ್ನಲ್ಲಿ ಓದುವಾಗಲೇ IAS ತಾವು ಓದಿದಂಥ ಪುಸ್ತಕಗಳನ್ನು ಅದನ್ನು ಜೆರಾಕ್ಸ್ ಮಾಡಿ, ಟೈಪ್ ಮಾಡಿ, ಮತ್ತೊಂದು ದ್ವಿಪ್ರತಿಗಳನ್ನ ತಯಾರು ಮಾಡಿ, ಪೆನ್ನಿನಿಂದ ತಯಾರು ಮಾಡಿ ಇನ್ನಿತರ ಮಕ್ಕಳಿಗೆ ಕೊಡ್ತಿದ್ರು. ಆ ಇನ್ನಿತರ ಮಕ್ಕಳು ಇವರ ಪರಿಪಾಲನೆ ಮಾಡಿಕೊಂಡು ಇವತ್ತು ಆ ಮಧೋಪಟ್ಟಿ ಜಾನ್ಪುರ್ ಜಿಲ್ಲೆಯ ಗ್ರಾಮ 75 ಕುಟುಂಬಗಳಲ್ಲಿ 47 IAS ತಯಾರಂತ ಮಾಡಿದಂಥ ಮುಸ್ತಫಾ ಹುಸೇನ್ಗೆ ನಾವು ಇವತ್ತು ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸಿದ್ರು. ಕಡಿಮೆನೆ. ಅಲ್ಲಿಂದ ವಿದ್ಯಾವಂತರ ಅದೇ ದಾರಿಯಲ್ಲೇ ಮುನ್ನಡೆದರು. ಆ ಗ್ರಾಮ 47 IAS ಅಧಿಕಾರಿಗಳನ್ನು ದೇಶಕ್ಕೆ ನೀಡಿದೆ. ಇಸ್ರೋ ನೋಡಿ, ಎಂಥ ದೊಡ್ಡ ದೊಡ್ಡ ಕಂಪನಿಗಳು, ಎಂಥ ದೊಡ್ಡ ದೊಡ್ಡ ಭಾರತ ದೇಶದ ರಿಸರ್ಚ್ ಮಾಡುವಂಥ ಒಂದು ಸೈನ್ಸ್, ಒಂದು ತತ್ವಜ್ಞಾನಿಗಳು ಇರುವಂಥ ವಿಜ್ಞಾನಿಗಳ ತಾಣ ಅಂದರೆ ಇಸ್ರೋ. ಅಲ್ಲಿ IAS ಇದ್ದಾರೆ. ಬಾಬಾ ಅಟಾನಮಿಕ್ ರಿಸರ್ಚ್ ಅಂತಾರಾಷ್ಟ್ರೀಯ ಬ್ಯಾಂಕುಗಳಲ್ಲಿ ಉನ್ನತ ಅಧಿಕಾರಿಗಳಾಗಿದ್ದಾರೆ, ಜಿಲ್ಲಾಧಿಕಾರಿಗಳಾಗಿದ್ದಾರೆ, ಮುಖ್ಯ ಕಾರ್ಯದರ್ಶಿಗಳಾಗಿದ್ದಾರೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಾರೆ, ಜಿಲ್ಲಾ ಪಂಚಾಯತ್ಗಳಲ್ಲಿ ಉನ್ನತ ಹುದ್ದೆಗಳ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಊರಿನ ಮತ್ತೊಂದು ವಿಶೇಷತೆ ಏನೆಂದರೆ ನೋಡಿ, ಆ ಊರಿನ ಮತ್ತೊಂದು ವಿಶೇಷತೆ ಮುಸ್ತಫಾ ಹುಸೇನ್ ಅವರ ವಿದ್ಯಾದಾನದ ಒಂದು ವಿಶೇಷತೆ ನೋಡಿ. ಒಂದೇ ಕುಟುಂಬದಲ್ಲಿ ಒಂದೇ ತಾಯಿಯ 4 ಸಹೋದರರು IAS ಪಾಸ್ ಆದರು. ಎಂಥ ಅದ್ಭುತ ಸುದ್ದಿ ನೋಡಿ ವೀಕ್ಷಕರೇ. ನಮಗೆ ಎಷ್ಟೊಂದು ಖುಷಿಯಾಗುತ್ತೆ, ನನಗೆ ಎಷ್ಟೊಂದು ರೋಮಾಂಚನ ಆಗುತ್ತೆ. ನನಗೊಂದು ಈ ಸುದ್ದಿ ಹೇಳಲಿಕ್ಕೆ ಎಷ್ಟೊಂದು ಹೆಮ್ಮೆ ಆಗ್ತಾ ಇದೆ. ಒಂದೇ ಕುಟುಂಬದಲ್ಲಿ ಒಂದೇ ತಂದೆ ತಾಯಿಗಳ 4 ಸಹೋದರರು ಇವತ್ತು IAS ಆಗ್ತಾರಂದರೆ ಇದು ಭಾರತ ದೇಶದ ಒಂದು ದಾಖಲೆಯ ಸಮ. ಆ 4 IAS ಅಧಿಕಾರಿಗಳ ಹೆಸರನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಮೊದಲನೇ ಹಿರಿಯ ಸಹೋದರ ವಿನಯ್ ಕುಮಾರ್ ಸಿಂಗ್, 2ನೇ ಸಹೋದರ ಛತ್ರಪಾಲ್ ಸಿಂಗ್, 3ನೇ ಸಹೋದರ ಅಜಯ್ ಕುಮಾರ್ ಸಿಂಗ್, 4ನೇ ಸಹೋದರ ಶಶಿಕಾಂತ್ ಸಿಂಗ್. ಒಂದೇ ಕುಟುಂಬದಲ್ಲಿ 4 IAS ಆಗಿದ್ದು ವಿಶೇಷತೆ. ಉತ್ತರ ಪ್ರದೇಶದ ಗಾಜಿಪುರದ ಆರ್ಮಿ ವಿಲೇಜ್ ಎಂಬ ಹೆಸರು ಬಂದಂತೆ ಉತ್ತರ ಪ್ರದೇಶದಲ್ಲಿ ಮತ್ತೊಂದು ಗ್ರಾಮವಿದೆ. ಯಾವುದು? ಗಾಜಿಪುರ ಅಂತ. ಗಾಜಿಪುರ ಗ್ರಾಮದ ವಿಶೇಷತೆ ಏನು ಗೊತ್ತಾ? ಅಲ್ಲಿ ಇರೋರು ಜನಸಂಖ್ಯೆಗೆ ಮುಖಾಂತರ 100ಕ್ಕೆ 90 ಮಂದಿ ಎಲ್ಲರೂ ಸೈನಿಕರು ನೋಡಿ. ಗಾಜಿಪುರ ಹೇಗಿದೆ? ಗಾಜಿಪುರದಲ್ಲಿ ಒಂದು 100 ಕುಟುಂಬ ಇದ್ದರೆ 90 ಕುಟುಂಬದ 90 ಮಕ್ಕಳು ಎಲ್ಲರೂ ಸೈನಿಕರು. ಆ ಗಾಜಿಪುರಕ್ಕೆ ಆರ್ಮಿ ವಿಲೇಜ್ ಅಂತ ಹೆಸರು ಬಂದಿದೆ ಭಾರತ ದೇಶಕ್ಕೆ. ಅದು ಉತ್ತರ ಪ್ರದೇಶದಲ್ಲಿ, ಭಾರತ ದೇಶದ ಉತ್ತರ ಪ್ರದೇಶದಲ್ಲಿ ಗಾಜಿಪುರಕ್ಕೆ ಆರ್ಮಿ ವಿಲೇಜ್ ಅಂತ ಬಂದಿದೆ. ಅದೇ ರೀತಿ ಮಧೋಪಟ್ಟಿ ಗ್ರಾಮಕ್ಕೆ ಏನು ಬಂದಿದೆ? IAS ಅಧಿಕಾರಿಗಳ ಗ್ರಾಮ ಹೆಸರು ಬಂದಿದೆ ನೋಡಿ. ಮಧೋಪಟ್ಟಿಗೆ IAS ಗ್ರಾಮ. 75 ಕುಟುಂಬಗಳಲ್ಲಿ 47 IAS ಅಂತ ಪಡೆದಂಥ ಆ ಹೆತ್ತ ಮಹಾ ತಂದೆ ತಾಯಿಗಳಿಗೆ ನಾನು ಇವತ್ತು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಂತ ಪರಿಪಾಠದ ಆಶೀರ್ವಾದ ನಮ್ಮ ಇನ್ನಿತರ ರಾಜ್ಯದ ನಮ್ಮ ಬಡ ಮಕ್ಕಳಿಗೂ
ನಮ್ಮ ಕೂಲಿಕಾರರ ಮಕ್ಕಳಿಗೂ ಉನ್ನತ ವ್ಯಾಸಂಗ ಮಾಡುತ್ತಿರುವ ನಮ್ಮ ಮಕ್ಕಳಿಗೂ ಆ ಕರುಣೆ ದಯಪಾಲಿಸಪ್ಪ ಅಂಥೇಳಿ ನಾನು ಇವತ್ತು ಭಾರತಾಂಬೆಗೆ ನಾನು ಇವತ್ತು ನನ್ನ ನಂಬರ್ 1 ಚಾನಲ್ ಮುಖಾಂತರ ಭಾಳ ಅಭಿನಂದನಾಪೂರ್ವಕವಾಗಿ ವಿನಂತಿಯಿಂದ ಹೇಳುತ್ತೇನೆ. ಇದೊಂದು ವಿಶೇಷತಾ ಸುದ್ದಿ. ಇವತ್ತು ಮಕ್ಕಳಿಗೆ ಶಿಕ್ಷಣ ಕೊಡಿ, ಮಕ್ಕಳಿಗೆ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗುವಾಗ ಬಹಳ ಎಚ್ಚರಿಕೆಯಿಂದಿರಿ. ಅವರು ಯಾವ ದಾರಿಯಲ್ಲಿ ತೊಡಗುತ್ತಿದ್ದಾರೆ, ಯಾವ ರೀತಿ ನೀತಿಗಳಲ್ಲಿ ಹೋಗ್ತಾ ಇದ್ದಾರೆ. ಮಾರ್ಕೆಟ್ಗೆ ಹೋಗ್ತೀನಿ ಅನ್ನುವಾಗ ಅವರನ್ನ ಮೇಲೆ ಎನ್ಕ್ವೈರಿ ಮಾಡಿ, ವಾಪಸ್ ಬಂದ ಮೇಲೆ ಎನ್ಕ್ವೈರಿ ಮಾಡಿ. ಅವರು ಏನಾದರೂ ಸುಳ್ಳು ಹೇಳಲಿಕ್ಕೆ, ತಪ್ಪು ದಾರಿ ತಪ್ಪಿಸಲಿಕ್ಕೆ, ನಿಮಗೆ ಏನಾದರೂ ಗಮನ ಬೇರೆ ಕಡೆ ಸೆಳೆಯಲಿಕ್ಕೆ ಅವರು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬಾರ್ದು. ವೀಕ್ಷಕರೇ, ಅವರನ್ನು ಅಚ್ಚುಕಟ್ಟಾಗಿ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ಆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಇವತ್ತು ನೋಡಿ, ಮಧೋಪಟ್ಟಿ ಗ್ರಾಮದ 75 ಕುಟುಂಬದಲ್ಲಿ 47 IAS ಆಗ್ತಾರೆ ಅಂದರೆ ಎಷ್ಟೊಂದು ಖುಷಿ, ಎಷ್ಟೊಂದು ನಮಗೆ ಸಂತೋಷದಾಯಕ ವಿಷಯ. ಅದೇ ರೀತಿ ನಮ್ಮ ಮಕ್ಕಳು, ನಮ್ಮ ಗ್ರಾಮದ ಮಕ್ಕಳು, ನಮ್ಮ ಜಿಲ್ಲೆಯ ಮಕ್ಕಳು, ನಮ್ಮ ನಗರದ ಮಕ್ಕಳು, ನಮ್ಮ ರಾಜ್ಯದ ಮಕ್ಕಳೂ ಸಹಿತ IAS, IPS, IAFS ಇಂಥ ಉನ್ನತ ಪದವಿಗಳಲ್ಲಿ ತಲ್ಲೀನರಾಗಿ ಮುಂದೆ ಬರಲಿ ಅಂತ ನಾನು ನನ್ನ ನಂಬರ್ 1 ಚಾನಲ್ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಶಿಕ್ಷಣಕ್ಕೆ ಮಹತ್ವ ಕೊಡಿ. ನಂಬರ್ 1 ಚಾನಲ್ನಿಂದ ಅದ್ಭುತ ಸುದ್ದಿಗಳಿಗಾಗಿ ನಿರೀಕ್ಷಿಸಿ. ನಂಬರ್ 1 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆನ್ ಮಾಡಿ. ಇನ್ನೂ ಅದ್ಭುತವಾದ ಸುದ್ದಿಗಳೊಂದಿಗೆ ಬರುತ್ತೇನೆ. ನಾನು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ನಂಬರ್ 1 ಚಾನಲ್ ಮುಖಾಂತರ ನನ್ನ ನಂಬರ್ 1 ಚಾನಲ್ಗೆ ನೀವು ಶಿಕ್ಷಣ ಬಗ್ಗೆ ಯಾವುದೇ ನಿಮ್ಮಲ್ಲಿ ವಿಶೇಷತಾ ಸುದ್ದಿಗಳಿದ್ದರೆ ತಕ್ಷಣ ನಮ್ಮ ಕಚೇರಿಗೆ ಬನ್ನಿ, ನಮಗೆ ಸ್ಪಂದಿಸಿ. ವಿಡಿಯೋ ಇದ್ದರೆ ಹೇಳಿ, ಆಡಿಯೋ ಇದ್ದರೆ ಹೇಳಿ. ಪ್ರಖರವಾದ ಬೆಳಕಿನೊಂದಿಗೆ ಜನರಿಗೆ ಮುಟ್ಟುವಂಥ ಪ್ರಸಿದ್ಧವಾದ ಸುದ್ದಿಗಳನ್ನು ನಾವು ಪ್ರಖರಿತವಾಗಿ, ನೇರವಾಗಿ, ದಿಟ್ಟವಾಗಿ ವಿತರಿಸುತ್ತೇವೆ. ನೀವು ಎಲ್ಲರೂ ನನ್ನ ನಂಬರ್ 1 ಚಾನಲ್ಗೆ ಬೆಂಬಲಿಸಿ. ಇದೇ ನನ್ನ ಶುಭಾಶೀರ್ವಾದ, ಇದೇ ನಿಮ್ಮ ಪ್ರಾರ್ಥನೆ. ನಮಸ್ಕಾರ.